Hello, my dear students. I welcome you all to Physics Wala Kannada Foundation Channel 9th and 10th. ಸೊ ಹೆಂಗಿದ್ದೀರಾ ಮಕ್ಕಳೇ? ಎಕ್ಸಾಮ್ ಎಲ್ಲ ಮುಗೀತಾ? ಖುಷಿಯಾಗಿದ್ದೀರಲ್ವಾ? ಓಕೆ, ಫುಲ್ ಎಕ್ಸೈಟ್ಮೆಂಟಲ್ಲಿ ಇರಬೇಕು. ವೆಕೇಷನ್ಸಿಗೆಲ್ಲ ಹೋಗೋ ಪ್ಲ್ಯಾನ್ ಮಾಡಿರ್ಬೋದು, ಕರೆಕ್ಟ್ ಅಲ್ಲ? ಸೊ ಹೌದು, ನಾನು ನಿಮ್ಮ ಕೂಡ ಹಾಗೆ ಎಕ್ಸೈಟೆಡ್ ಆಗಿದ್ದೆ ಎಕ್ಸಾಮ್ ಆದಮೇಲೆ. ಬಟ್ ರಿಮೆಂಬರ್ ಸ್ಟೂಡೆಂಟ್ಸ್, ಇದನ್ನೇ ನೀವೇನು ಎಕ್ಸಾಮ್ ಬರ್ದಿರಲ್ಲ, ಇದು ನಿಮ್ಮದು ಲೈಫಲ್ಲಿ ಒಂದು ಚಿಕ್ಕ ಎಕ್ಸಾಮ್. ಓಕೆ, ಇಟ್ ಈಸ್ ವೆರಿ ಸ್ಮಾಲ್ ಎಕ್ಸಾಮ್. ಇನ್ನು ನೀವು ಯಾವ್ದು ರೀತಿ ಮುಂದೆ ಸ್ಟಡಿ ಮಾಡ್ಕೋತ ಹೋಗ್ತಿರಲ್ಲ, ಇಟ್ ವಿಲ್ ಇನ್ಕ್ರೀಸ್. ಎಕ್ಸಾಮ್ ಟಫ್ನೆಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಓಕೆ, ಇವಾಗ ಎಕ್ಸಾಮ್ ಬರೆಯುವಾಗ ಗ್ಯಾಪ್ ಇತ್ತು ಎಕ್ಸಾಮ್ ಬರೀಲಿಕ್ಕೆ, ಬಟ್ ನೀವು IIT NIT ಎಲ್ಲ ಹೋದರೆ ಡೆಫಿನೆಟ್ಲಿ ಎಕ್ಸಾಮ್ ಗ್ಯಾಪೇ ಇರಲ್ಲ. ದೆರ್ ವಿಲ್ ಬಿ ನೋ ಗ್ಯಾಪ್, ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಬಿಡಿ, ಅದನ್ನೆಲ್ಲ ಕಾಳಜಿ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಡೆಫಿನೆಟ್ಲಿ ಒಂದು ಕಡೆ ಎಲ್ಲೂ ನಿಮಗೆ ಒಂದು ಚಿಂತೆ ಇರುತ್ತೆ, 10th ಮುಗೀತು, ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿ. ನೋಡಿ, ಸ್ಕೂಲ್ ತನಕ ಅಂತೂ ಎಲ್ಲರಿಗೂ ಸೇಮ್ ಇರುತ್ತೆ, ಕರೆಕ್ಟ್ ಅಲ್ಲ? ಹೌದು, ಸ್ವಲ್ಪ ಬೋರ್ಡ್ ಚೇಂಜ್ ಇರ್ಬೋದು. ಇಟ್ ಕ್ಯಾನ್ ಬಿ CBSE ಬೋರ್ಡ್ ಆರ್ ICSE ಬೋರ್ಡ್, ಈ ರೀತಿ ಬೋರ್ಡ್ ಚೇಂಜ್ ಇರ್ಬೋದು. ಬಟ್ ಡೆಫಿನೆಟ್ಲಿ ನೀವು ಪ್ಯಾಟರ್ನ್ ಆಫ್ ಸ್ಟಡಿಂಗ್ ಏನಿರುತ್ತಲ್ಲ, ಅದು ಸೇಮ್ ಆಗಿರುತ್ತೆ. ಬಟ್ ನೆಕ್ಸ್ಟ್ ಆಫ್ಟರ್ ದಿಸ್, ಓಕೆ, ಆಫ್ಟರ್ ದಿಸ್ ವಾಟ್ ಎವರ್ ಇಸ್ ದೇರ್ ಸ್ಟೂಡೆಂಟ್ಸ್, ಇಟ್ ಮೈಟ್ ಚೇಂಜ್. ಸೈನ್ಸ್ ಬರುತ್ತೆ, ಕಾಮರ್ಸ್ ಬರುತ್ತೆ, ಆರ್ಟ್ಸ್ ಬರುತ್ತೆ. ನಾವೇನು ಚೂಸ್ ಮಾಡಬೇಕು ಸರ್? ಓಕೆ, ಸೊ ಅದಕ್ಕೆ ಸ್ಟೂಡೆಂಟ್ಸ್ ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನಾವು ಮೇನ್ ಟಾಪಿಕನ್ನು ಕವರ್ ಮಾಡ್ತಾ ಇದ್ದೀವಿ. ಅದು ಯಾವುದಂದ್ರೆ ಕರಿಯರ್ ಆಪ್ಷನ್ಸ್ ಆಫ್ಟರ್ ಕ್ಲಾಸ್ 10th. ಕ್ಲಾಸ್ 10th ಆದಮೇಲೆ ನೀವು ಯಾವ ಸ್ಟ್ರೀಮನ್ನು ಸಿಲೆಕ್ಟ್ ಮಾಡ್ಬೋದು ನಿಮ್ಮ ಇಂಟ್ರೆಸ್ಟ್ ಮೇಲೆ. ಓಕೆ, ನೋಡಿ, ನೀವು ಚಿಕ್ಕವರಿದ್ದಾಗ ಯಾರೇ ನಿಮ್ಮ ರಿಲೇಟಿವ್ಸ್ ಕೇಳಿದರೆ ಏನಾಗ್ತೀಯಪ್ಪ ಅಂತ ಹೇಳಿದರೆ, ನಂಗೆ ಪೈಲಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿರ್ತೀರಾ. ಡೆಫಿನೆಟ್ಲಿ ನಾನು ಕೂಡ ಪೈಲಟ್ ಆಗಬೇಕಿತ್ತು. ಪ್ಲೇನ್ ಹಾರಿಸ್ತಾ ಇದ್ದೀನಿ ನೋಡಿ, ಇವಾಗ ಹಾರಿಸ್ತಾ ಇದ್ದೀನಲ್ವಾ ಪ್ಲೇನ್? ಇಲ್ಲ. ಓಕೆ, ಫೈನ್. ಸೊ ಆ ರೀತಿ ಡೆಫಿನೆಟ್ಲಿ ದ್ಯಾಟ್ ಏಜ್ ಇಸ್ ಡಿಫ್ರೆಂಟ್, ಕರೆಕ್ಟ್? ಆ ಏಜ್ ಒಂದು ಬೇರೆದಿರುತ್ತೆ. ಇವಾಗ ಕೂಡ ನೀವು ಏನು ಏಜ್ ಇದ್ದೀರಲ್ಲ, ಅಷ್ಟು ನಿಮ್ಗೆ ಟೆನ್ಷನ್ ಇರಲ್ಲ. ಎಕ್ಸಾಮ್ ಮುಗೀತು, ಜಾಲಿಯಾಗಿ ಎಂಜಾಯ್ ಮಾಡೋಣ ಅಂತ ಅದೊಂದು ತಲೆಯಲ್ಲಿರುತ್ತೆ. ಬಟ್ ರಿಮೆಂಬರ್ ಸ್ಟೂಡೆಂಟ್ಸ್, 2 to 3 months ಆದಮೇಲೆ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಇನ್ ಟು ಯುವರ್ ಹೆಡ್. ಏನು ಮಾಡಬೇಕು? ಬಿಕಾಸ್ ಐ ಹ್ಯಾವ್ ಸೀನ್ ಟು ಮೆನಿ ಸ್ಟೂಡೆಂಟ್ಸ್, ಭಾಳಷ್ಟು ಸ್ಟೂಡೆಂಟ್ಸನ್ನು ನೋಡಿದ್ದೀನಿ ರಾಂಗ್ ಪಾತನ್ನು ಚೂಸ್ ಮಾಡಿಬಿಡ್ತಾರೆ. ಓಕೆ, ಐ ಟೆಲ್ ಯು ಅಬೌಟ್ ಮೈ ಕ್ಲಾಸ್ಮೇಟ್. ಒಂದು ಯಾಕೆ 10 ಜನ ಕ್ಲಾಸ್ಮೇಟ್ಸ್ ಇದ್ರು, ದೇ ಚೂಸ್ ದ ರಾಂಗ್ ಫೀಲ್ಡ್. ಅವರಿಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಆದರೂ ಹೋಗಿ ಅವ್ರು ಸೈನ್ಸ್ ತೊಗೊಂಡ್ರು. ಡೆಫಿನೆಟ್ಲಿ 8 ಬಿತ್ತು ಅವರಿಗೆ. ಓಕೆ, ಸೊ ಅದನ್ನು ನಿಮ್ಗೆ ಬಿಡಬಾರ್ದು ಅಂತ ಹೇಳಿ ಟುಡೇ ಐ ಆಮ್ ಗೋಯಿಂಗ್ ಟು ಗೈಡ್ ಯು ವಿತ್ ದಿಸ್ ಕರಿಯರ್ ಆಪ್ಷನ್ಸ್. ಸೊ ಜಾಸ್ತಿ ತಡ ಮಾಡೋದು ಬೇಡ ಮಕ್ಕಳ, ಬನ್ನಿ ಏನು ಕಂಟೆಂಟ್ ಇದೆ ನೋಡೋಣ. ಓಕೆ, ಫೈನ್. ಸೊ ನೋಡಿ, ಇಲ್ಲಿ ಸೈನ್ಸ್ ಫೀಲ್ಡಲ್ಲಿ ನೀವು ನೋಡಿದರೆ, ಸೈನ್ಸ್ ಫೀಲ್ಡ್ ಹ್ಯಾಸ್ 2 ಮೇಜರ್ ಫೀಲ್ಡ್. ಈ ಸೈನ್ಸ್ ಫೀಲ್ಡ್ ಏನಿರುತ್ತಲ್ಲ, ಇದರಲ್ಲಿ 2 ಮೇಜರ್ ಫೀಲ್ಡ್ಸ್ ಇದೆ. ಕ್ಲಿಯರ್? ಒನ್ ಈಸ್ ನಿಮ್ಮದು ನಾನ್ ಮೆಡಿಕಲ್. ನೋಡಿ, ಒನ್ ಈಸ್ ನಾನ್ ಮೆಡಿಕಲ್. ನಾನ್ ಮೆಡಿಕಲ್ ಆಬ್ವಿಯಸ್ಲಿ ನೀವು ಇಂಜಿನಿಯರಿಂಗ್ ಅಂತ ತಿಳ್ಕೊತಿರ್ತೀರಾ, ಮೆಡಿಕಲ್ ಅಂದರೆ MBBS ಅಂತ ತಿಳ್ಕೊಂಡಿರ್ತೀರಾ. ಬಟ್ ಡೆಫಿನೆಟ್ಲಿ ನೋ ಸ್ಟೂಡೆಂಟ್ಸ್, ಇದರಲ್ಲಿ ಕೂಡ ಇಷ್ಟು ಆಪ್ಷನ್ಸ್ ಇದೆ. ಇವಾಗ ಬಿ ಟೆಕ್ ಇಂಜಿನಿಯರಿಂಗ್ ಅಂದರೆ ಏನು ನೋಡಿ, ಇವಾಗ ಮೋಸ್ಟ್ ಪಾಪ್ಯುಲರ್ ಫೀಲ್ಡ್ ಇದರಲ್ಲಿ ನಡೆಯೋದು. ಓಕೆ, whatever is there over here students, most popular field in BTech, you have nothing but what? Your CS. Clear? ಅಂದರೆ ಇವಾಗ ನಾ ಸೈನ್ಸ್ ಅಂದರೆ ನೋಡಿ, ಇದು ಅಂತೂ ಆಮೇಲೆ ಬರುತ್ತೆ. ಓಕೆ, ದಿಸ್ ವಿಲ್ ಕಮ್ ಲೇಟರ್ ಆನ್. ದಿಸ್ ಈಸ್ ಯೋರ್ ಕರಿಯರ್ ವಿಚ್ ಯು ಆರ್ ಗೋಯಿಂಗ್ ಟು ಪ್ರೊಸೀಡ್. ಬಟ್ ಆ ಕರಿಯರಿಗೆ ಹೋಗ್ಬೇಕಲ್ಲ, ಟೀಚರ್ ಆಗಬೇಕು. ನನಗೆ ಟೀಚರ್ ಆಗಬೇಕಂದ್ರೆ ಡೈರೆಕ್ಟ್ ನಾನು 10th ಆದಮೇಲೆ ಟೀಚರ್ ಆಗ್ಲಿಕ್ಕೆ ಬರಲ್ಲ, ಅಥವಾ 12th ಆದಮೇಲೆ ಟೀಚರ್ ಆಗ್ಲಿಕ್ಕೆ ಬರಲ್ಲ. ನೀವು 12th ಅಲ್ಲಿ ಸೈನ್ಸ್ ತೊಗೊಂಡ್ರೆ, ಇಫ್ ಯು ಟೇಕ್ ಸೈನ್ಸ್ ಇನ್ 12th, ವಾಟ್ ಆರ್ ದ ಫರ್ದರ್ ಕರಿಯರ್ ಆಪ್ಷನ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಟುಡೇ. ಓಕೆ, ಸೊ ನೋಡಿ, ಸೈನ್ಸ್ ಅಂದಮೇಲೆ ಡೆಫಿನೆಟ್ಲಿ ನಿಮ್ಮದು ಕೋರ್ ಸಬ್ಜೆಕ್ಟ್ ಇರೋದು PCM, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, ಕರೆಕ್ಟ್? PCM, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ಇದು ಆದಮೇಲೆ ಸ್ಟೂಡೆಂಟ್ಸ್, ಆಫ್ಟರ್ ದಿಸ್ ದೇರ್ ವಿಲ್ ಬಿ ಅ ಬ್ಯಾರಿಯರ್ ಓವರ್ ಹಿಯರ್. ಬ್ಯಾರಿಯರ್ ಯಾಕೆ ಅಂತ ಇದ್ದೀನಂದರೆ, ಇಟ್ ಡಿಪೆಂಡ್ಸ್ ಆನ್ ವಿಚ್ ಫೀಲ್ಡ್ ಯು ವಿಲ್ ಸಿಲೆಕ್ಟ್. ಯಾವ ಫೀಲ್ಡ್ ಚೂಸ್ ಮಾಡ್ತೀರಾ? ಇಲೆಕ್ಟ್ರಾನಿಕ್ಸ್ ಚೂಸ್ ಮಾಡ್ತೀರಾ, ಸ್ಟ್ಯಾಟಿಸ್ಟಿಕ್ಸ್ ಚೂಸ್ ಮಾಡ್ತೀರಾ, ಓಕೆ, ಆರ್ ಎಲ್ಸ್ ಬಯಾಲಜಿ ಚೂಸ್ ಮಾಡ್ತೀರಾ, ಕ್ಲಿಯರ್? CS ಚೂಸ್ ಮಾಡ್ತೀರಾ, ಫೈನ್. ಓಕೆ, ಈ ರೀತಿ ಎಲ್ಲ ಫೀಲ್ಡ್ಸ್ ಇದೆ. ಕ್ಲಿಯರ್? ಇಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಯಾಲಜಿ, CS. ಓಕೆ ಸರ್, ಇವಾಗಲೇ ಇದನ್ನು ಯಾಕೆ ಹೇಳ್ತಾ ಇದ್ದೀರಾ? ಬಟ್ ಎಸ್, ನೌ ಓನ್ಲಿ ಯು ನೀಡ್ ಟು ಡಿಸೈಡ್ ಸ್ಟೂಡೆಂಟ್ಸ್, ನೀವು ಮೆಡಿಕಲ್ ಫೀಲ್ಡಿಗೆ ಹೋಗ್ತೀರಾ, ನಾನ್ ಮೆಡಿಕಲ್ ಫೀಲ್ಡಿಗೆ ಹೋಗ್ತೀರಾ ಅಂತ ಹೇಳಿ. ನೀವು ಸಪೋಸ್ ಇಲ್ಲಿಂದ PCMB ತೊಗೊಂಡು ನಾನ್ ಮೆಡಿಕಲ್ ಫೀಲ್ಡಿಗೆ ಬರ್ತೀರಾ ಅಂದರೆ
ಡೆಫಿನೆಟ್ಲಿ ಅದು 8 ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಬಿಕಾಸ್ ನೋಡಿ ಇಂಜಿನಿಯರಿಂಗಲ್ಲಿ ನಿಮ್ಮದು ಪಾಪ್ಯುಲರ್ ಆಗಿ ನಡೆಯೋದು ಫೀಲ್ಡ್ಸ್ ಅಂದರೆ ಇವಾಗ ಯುವರ್ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್, ಓಕೆ, ENC ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಡೇಟಾ ಸೈನ್ಸ್, ಓಕೆ, ಡೇಟಾ ಸೈನ್ಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್, DS ಆ್ಯಂಡ್ DA, ಕರೆಕ್ಟ್. ಅದಾದಮೇಲೆ ನಿಮ್ಮದು ಮಷಿನ್ ಲರ್ನಿಂಗ್, AI ಅಂತೂ ತುಂಬಾ ಕೇಳಿರ್ತೀರ ನೀವು, ಓಕೆ, AI ಇಂಜಿನಿಯರ್, ಓಕೆ, ಆರ್ AI ಇಂಜಿನಿಯರಿಂಗ್. ಇದನ್ನೆಲ್ಲ ಫೀಲ್ಡ್ಸ್ ಏನಿದೆ ಡೆಫಿನೆಟ್ಲಿ ಇಫ್ ಯು ಟೇಕ್ CS ಓವರ್ ಹಿಯರ್, ಓಕೆ, ಡೆಫಿನೆಟ್ಲಿ ಈ ಎಲ್ಲ ಫೀಲ್ಡ್ಸಿಗೆ ಹೆಲ್ಪ್ ಆಗುತ್ತೆ. CS, ENC, ಕರೆಕ್ಟ್, ಡೇಟಾ ದಿಸ್ ENC ನೋಡಿ, ENC ಈವನ್ ಯು ಕ್ಯಾನ್ ಗೋ ವಿತ್ ದಿಸ್ ಆಪ್ಷನ್. ENCಗೆ ನೀವು ಹೋಗ್ಬೇಕಂದ್ರೆ PCM ವಿತ್ ಇಲೆಕ್ಟ್ರಾನಿಕ್ಸ್ ಕೂಡ ಕಂಬೈನ್ ಮಾಡ್ಬೋದು. PCM ವಿತ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಫಾರ್ ವಾಟ್, ಡೇಟಾ ಸೈನ್ಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್. ಕ್ಲಿಯರ್? ಇಷ್ಟು ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಇದು CS ಬಗ್ಗೆ ಅರ್ಥ ಆಯ್ತಾ? CS ನೋಡಿ ಅದನ್ನೇ ಹೇಳ್ತಿರೋದು, ನೀವು ಇದೇನು ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡ್ತಿರಲ್ಲ, ಡೆಫಿನೆಟ್ಲಿ ವಾಟ್ ಎವರ್ ದಿಸ್ ಆಪ್ಷನಲ್ ಸಬ್ಜೆಕ್ಟ್ ಯು ಆರ್ ಚೂಸಿಂಗ್ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ್ಯಾಟ್. ಕ್ಲಿಯರ್? ನೀವು ಬಯಾಲಜಿ ಚೂಸ್ ಮಾಡಿ, ಗೋ ಟು ಮೆಡಿಕಲ್ ಫೀಲ್ಡ್. ES and CS ಚೂಸ್ ಮಾಡ್ತಾ ಇದ್ದೀರಿ, ಗೋ ಟು ನಾನ್ ಮೆಡಿಕಲ್ ಫೀಲ್ಡ್. ಕ್ಲಿಯರ್? ಅದಾದಮೇಲೆ ದಿಸ್ ಆರ್ ದ ಮೋಸ್ಟ್ ಪಾಪ್ಯುಲರ್ ಫೀಲ್ಡ್ ವಿಚ್ ಇಸ್ ಗೋಯಿಂಗ್ ಆನ್. ಬಯಾಲಜಿ ತಗೊಂಡು ಮತ್ತೆ ಇದನ್ನು ಓದ್ತೀರಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಫ್ ಯು ಹ್ಯಾವ್ 12th ಅಲ್ಲಿ ನೋಡಿ ವಾಟ್ ಮಿಸ್ಟೇಕ್ ಐ ಡಿಡ್ ಅದನ್ನು ನೀವು ಮಾಡಬಾರ್ದು ಅಂತ ಹೇಳಿ ಒಂದು ಕರಿಯರ್ ಗೈಡೆನ್ಸನ್ನು ಕೊಡ್ತಾ ಇದ್ದೀನಿ. ನಾನು ಬಯಾಲಜಿ ತೊಗೊಂಡೆ, ಓಕೆ, ಐ ಟುಕ್ ಮೈ ಆಪ್ಷನಲ್ ಸಬ್ಜೆಕ್ಟ್ ಆಸ್ ಬಯಾಲಜಿ. ಬಟ್ ಮುಂದೆ ನಾ ಬಯಾಲಜಿಯಲ್ಲಿ ಐ ಡಿಡ್ ನಾಟ್ ಪರ್ಸ್ಯೂ ಮೈ ಕರಿಯರ್ ಓನ್ಲಿ, ಹೌದೇನಿಲ್ಲ? ಸೊ ಅದು ವೇಸ್ಟ್ ಅಲ್ಲ, ಅದು ಕಲ್ತಿದ್ದ ಸಬ್ಜೆಕ್ಟ್. ಕೋಡಿಂಗ್ ಸ್ವಲ್ಪ ಗೊತ್ತಿದ್ರೆ ಡೆಫಿನೆಟ್ಲಿ ನನಗೆ ನಂದು ಮಾಸ್ಟರ್ಸಲ್ಲಿ ಹೆಲ್ಪ್ ಆಗ್ತಿತ್ತು. ಸೊ ಆ ಮಿಸ್ಟೇಕನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಕ್ಲಿಯರ್ ವಿತ್ ದಿಸ್? ಸೊ ಯಾವ ಆಪ್ಷನಲ್ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ತೀರಾ, ಫರ್ದರ್ ಯು ನೀಡ್ ಟು ಗೋ ವಿತ್ ದ್ಯಾಟ್ ಓನ್ಲಿ. ಅದಾಯ್ತಾ? ಸೊ ಇದು BTechಲ್ಲಿ ಪಾಪ್ಯುಲರ್ ಇರೋ ಬ್ರಾಂಚಸ್. ಆರ್ಕಿಟೆಕ್ಚರ್ ಮಾಡ್ತೀರಾ, ಐದರ್ ಯು ಕ್ಯಾನ್ ಗೋ ಫಾರ್ ನಾಟಾ ಎಕ್ಸಾಮ್, ಫೈನ್, ನಾಟಾನ ಬರೀರಿ, ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ವಾಟ್, ಸಿವಿಲ್ ಇಂಜಿನಿಯರಿಂಗ್. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಆಫ್ಟರ್ ದ್ಯಾಟ್ BSc ನೋಡಿ ಮೋಸ್ಟ್ ಪಾಪ್ಯುಲರ್ ಫೀಲ್ಡ್ ನಡೀತಾ ಇದೆ ಇವಾಗ. ಇಫ್ ಯು ವಾಂಟ್ ಟು ಪರ್ಸ್ಯೂ ಯೋರ್ ಕರಿಯರ್ ಇನ್ ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ ಏನು? ದಿಸ್ ಕ್ಯಾನ್ ಹ್ಯಾವ್ ಯೋರ್ ಅಗೇನ್ ಮುಂದೆ ಹೋದ್ಮೇಲೆ ಬ್ಯಾಚುಲರ್ ಆಫ್ ಸೈನ್ಸ್ ಕೂಡ ಅದೇ ರೀತಿ ಚಾಯ್ಸಸ್ ಬರುತ್ತೆ. ಓಕೆ, ಯು ಕ್ಯಾನ್ ಚೂಸ್ ಫ್ರಮ್ ಯೋರ್ ಫಿಸಿಕ್ಸ್, ಯಾವುದಾದ್ರೆ ಒಂದು ಮಾಸ್ಟರ್ಸ್ ಮಾಡಿ, BSc ಆ್ಯಂಡ್ MSc ಅಂತ ಬರಿತೀನಿ. ಓಕೆ, BSc ಆ್ಯಂಡ್ MSc ನೀವು ಮಾಡಿದರೆ ಯು ಕ್ಯಾನ್ ಚೂಸ್ ಯೋರ್ ಮಾಸ್ಟರ್ಸ್ ಇನ್ ಎನಿ ಒನ್ ಆಫ್ ದಿ ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಇಲ್ಲಿ ಕೂಡ ಯು ಕ್ಯಾನ್ ಗೋ ಫಾರ್ ವಾಟ್, ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಅನಾಲಿಸ್ಟ್. ಓಕೆ, ಸೇಮ್ ಥಿಂಗ್ BTech ಯಾವ ರೀತಿ ಇರುತ್ತಲ್ಲ, ಬೇಸ್ಡ್ ಆನ್ ಕಂಪ್ಯೂಟರಿಂಗ್, ಹಿಯರ್ ಇಟ್ ವಿಲ್ ಬಿ ಬೇಸ್ಡ್ ಆನ್ ಥಿಯರಿ. ಓಕೆ, ಅಲ್ಲಿ ಕಂಪ್ಯೂಟರ್ ನಾಲೆಜ್ ಜಾಸ್ತಿ, ಕೋಡಿಂಗ್ ಮಾಡೋದು ಜಾಸ್ತಿ, ಬಟ್ ಇಲ್ಲಿ ಥಿಯರಿ ಅಪ್ಲಿಕೇಶನ್ ಪಾರ್ಟ್ ಜಾಸ್ತಿ. ನಮ್ಮಂಗೆ ಟೀಚರ್ಸ್ ಎಲ್ಲ ಆಗಬೇಕಂದ್ರೆ ಯು ಕ್ಯಾನ್ ಗೋ ವಿತ್ BSc ಆ್ಯಂಡ್ MSc ಮಾಸ್ಟರ್ಸ್. ಕ್ಲಿಯರ್? ಅದಾದಮೇಲೆ NDA ಡಿಫೆನ್ಸ್ ಸರ್ವಿಸಸ್. ಈ ನೋಡಿ ಈ ಎಕ್ಸಾಮಿಗಂತೂ ಕೆಲವೊಂದು ಎಕ್ಸಾಮ್ ಇರುತ್ತೆ, ದೇರ್ ವಿಲ್ ಬಿ ಸಮ್ ಎಕ್ಸಾಮ್. ಇವಾಗ NDA ಬಗ್ಗೆನೇ ಮಾತಾಡ್ತೀನಿ. ದಿಸ್ ಈಸ್ ದ ಎಕ್ಸಾಮ್ ವೇರ್ ಪ್ಯೂರ್ಲಿ ಸೈನ್ಸ್ ಇರಬೇಕು. ಈ ಎಕ್ಸಾಮ್ ಬರೀಬೇಕಂದ್ರೆ ಯುವರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕು. ಫೈನ್. ಸೊ NDA ಇಸ್ ಅ ಎಕ್ಸಾಮ್ ವಿಚ್ ಅಲೌಸ್ ಓನ್ಲಿ ಸೈನ್ಸ್ ಗ್ರಾಜುಯೇಟ್ಸ್. ಓಕೆ, ನೀವು ಕಾಮರ್ಸ್ ಮಾಡಿ NDA ಬರೀತೇನೆಂದರೆ ಪಾಸಿಬಿಲಿಟಿ ಇಲ್ಲ. ಅದೇ ರೀತಿ ಡಿಫೆನ್ಸ್ ಸರ್ವಿಸ್ ಮುಂದೆ ಹೋದ್ಮೇಲೆ CDSL ಎಲ್ಲ ಎಕ್ಸಾಮ್ ಇರುತ್ತೆ. ಓಕೆ, ಇನ್ ದ್ಯಾಟ್ ಎಕ್ಸಾಮ್ ಸ್ಟೂಡೆಂಟ್ಸ್ ಅಗೇನ್ ಕೋರ್ ಸಬ್ಜೆಕ್ಟ್ ಶುಡ್ ಬಿ ಸೈನ್ಸ್. BTech ಮಾಡಿ ಏನು ಪ್ರಾಬ್ಲಮ್ ಇಲ್ಲ, BTech ಅವ್ರಿಗೆ ತಗೋತಾರೆ. ಬಟ್ ಇಫ್ ಯು ಆರ್ ಆ್ಯನ್ BBA MBA ಗ್ರಾಜುಯೇಟ್ ಅವಾಗಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಫ್ಯೂ ಎಕ್ಸಾಮ್ಸ್ ಆರ್ ದೇರ್. ಅವ್ರದ್ದು ನೋಡಿ ಪೈಲಟ್ ಎಕ್ಸಾಮ್ ಬರೀಬೇಕಂದ್ರೆ ಡೆಫಿನೆಟ್ಲಿ ಫಿಸಿಕ್ಸ್ ಇರಬೇಕು. ಒನ್ ಆಫ್ ದಿ ಸಬ್ಜೆಕ್ಟ್ ಶುಡ್ ಬಿ ಫಿಸಿಕ್ಸ್. ನೀವು ಏನಾರೇ ಕಾಮರ್ಸ್ ಮಾಡಿ ಪೈಲಟ್ ಎಕ್ಸಾಮ್ ಬರೀತೀರಾ ಅಂದರೆ ಪಾಸಿಬಿಲಿಟಿ ಇಲ್ಲ ಮಕ್ಕಳ. ಕೀಪ್ ದ್ಯಾಟ್ ಇನ್ ಮೈಂಡ್. ಸೊ ಕರಿಯರ್ ನೀವು ಚೂಸ್ ಮಾಡುವಾಗ ಕರೆಕ್ಟಾಗಿ ಚೂಸ್ ಮಾಡಿ. ಸೊ ದ್ಯಾಟ್ ಈಸ್ ದ ಡಿಫೆನ್ಸ್ ಸರ್ವಿಸಸ್. BCA ಮೋಸ್ಟ್ ಆಫ್ ದಿ ಪಾಪ್ಯುಲರ್ ಫೀಲ್ಡ್. ಫೈನ್. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲಾಂಗ್ ವಿತ್ ದಿಸ್ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ತುಂಬಾ ಇವಾಗ ಏನು ನಡೀತಾ ಇದೆ ಈ ಫೀಲ್ಡಲ್ಲಿ, ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಓಕೆ, ಮೋರ್ ದೆನ್ ಇಂಜಿನಿಯರಿಂಗ್ ಪೀಪಲ್ ಆರ್ ಶಿಫ್ಟಿಂಗ್ ಟು ವಾಟ್, BCA ಆ್ಯಂಡ್ MCA. ಕ್ಲಿಯರ್ ಆಯ್ತಾ? ಇದು ಹೇಳೋದು ನಾನ್ ಮೆಡಿಕಲ್ ಫೀಲ್ಡ್. ಕಮಿಂಗ್ ಟು ದ ಮೆಡಿಕಲ್ ಫೀಲ್ಡ್, MBBS ನೀವೇನು ಬರಿಬೇಕಾಗುತ್ತೆ ಇದಕ್ಕೆ? ಯು ನೀಡ್ ಟು ರೈಟ್ ಡೌನ್ ದ ನೀಟ್ ಎಂಟ್ರೆನ್ಸ್. ನೀಟ್ ಎಂಟ್ರೆನ್ಸ್ ಬರಿಬೇಕಂದ್ರೆ ಯು ನೀಡ್ ಟು ಹ್ಯಾವ್ ಬಯೋ ಓವರ್ ಹಿಯರ್. ಬಯೋ ಇರಲಿಲ್ಲ ಅಂದರೆ ನೀಟ್ ಎಂಟ್ರೆನ್ಸ್ ಬರಲಿಕ್ಕಾಗಲ್ಲ. ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಸೊ ಅಗೇನ್ ಐ ಆಮ್ ರಿಪೀಟಿಂಗ್. ನೋಡಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದೇನು ಚೂಸ್ ಮಾಡ್ತಿರಲ್ಲ
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಡೆಂಟಿಸ್ಟ್ ಆಗ್ತೀರಾ, ಇದಕ್ಕೂ ನೀಟ್ ಬೇಕು. ನರ್ಸಿಂಗ್, ಬಿ ಎಸ್ ಸಿ. ಸರ್ ಇಲ್ಲಿ ಬಿ ಎಸ್ ಸಿಯಲ್ಲಿ ಏನೇನು ಆಪ್ಷನ್ಸ್ ಬರ್ತದ? ಹಿಯರ್ ಇನ್ ಬಿ ಎಸ್ ಸಿ ಯು ಕ್ಯಾನ್ ಗೋ ಫಾರ್ ಝೂಲಾಜಿ, ಬಾಟ್ನಿ, ಬಯೋಟೆಕ್ನಾಲಜಿ, ಬಿ ಟಿ. ಕ್ಲಿಯರ್? ಈ ಎಲ್ಲ ಬಿ ಎಸ್ ಸಿ ನೀವು ಚೂಸ್ ಮಾಡ್ಬೋದು. ಫಾರ್ಮಸಿ, ಕ್ಲಿನಿಕಲ್ ರಿಸರ್ಚ್. ಓಕೆ, ಸೊ ದಿಸ್ ಈಸ್ ದ ಆಪ್ಷನ್ ಇನ್ ಸೈನ್ಸ್. ಇದು ಆದಮೇಲೆ ಸರ್ ಲಾಸ್ಟ್ ಸ್ಟೆಪ್ ಏನು? ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಡೂಯಿಂಗ್ ಸೈನ್ಸ್? ಯು ಕ್ಯಾನ್ ಡೂ ರಿಸರ್ಚ್. ಓಕೆ, ನೀವು ಇಸ್ರೋ, ಡಿ ಆರ್ ಡಿ ಒ ಈ ಥರ ಎಲ್ಲ ಆರ್ಗನೈಸೇಷನ್ಸ್ ಇರುತ್ತೆ. IISc ಬ್ಯಾಂಗ್ಳೂರ್, ಒನ್ ಆಫ್ ದಿ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್. ಅಲ್ಲಿ ನಿಮ್ಮ ರಿಸರ್ಚ್ ವರ್ಕನ್ನು ಮಾಡ್ಬೋದು. ಅದೆಲ್ಲ ಮಾಡಬೇಕಂದ್ರೆ ಯು ನೀಡ್ ಟು ಹ್ಯಾವ್ ವಾಟ್? ಸೈನ್ಸ್ ಆ್ಯಸ್ ದಿ ಬ್ಯಾಕ್ಗ್ರೌಂಡ್. ಸರ್ ಅದು ಚಂದ್ರಯಾನ್ ನೋಡಿದ್ವಿ, ಬಟ್ ನಮಗೂ ಕೂಡ ಅದೇ ರೀತಿ ಮೂನಲ್ಲಿ ಹೋಗಬೇಕು ಅಂತ ಆಸೆ. ಕರೆಕ್ಟ್? ಅದಕ್ಕೆಲ್ಲ ಸ್ಟೂಡೆಂಟ್ಸ್ ನಿಮ್ಮ ರಿಸರ್ಚ್ ಮಾಡಬೇಕಂದ್ರೆ ಯುವರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ನೀಡ್ಸ್ ಟು ಬಿ ದರ್. ಇಷ್ಟು ಪಿಕ್ಚರ್ ಕ್ಲಿಯರ್ ಆಯ್ತಾ ಸೈನ್ಸ್ ಬಗ್ಗೆ? ಈಸ್ ದಿಸ್ ಮಚ್ ಕ್ಲಿಯರ್ ಐಡಿಯಾ ಯು ಪೀಪಲ್ ಹ್ಯಾವ್ ಅಬೌಟ್ ಸೈನ್ಸ್? ನಾವು ನಿಮ್ಮ ಮೇಲೆ ಬಿಟ್ಟಿದ್ದು ಕ್ಲಾಸ್ 10th ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಟಫ್ ಆಗ್ತಿದೆ ಅಂದರೆ ಯು ಪೀಪಲ್ ಹ್ಯಾವ್ ಟು ಟೇಕ್ ಯುವರ್ ಡಿಸಿಷನ್ ದಟ್ ನಾನು ಹೋಗಲ್ಲ ಸೈನ್ಸಿಗೆ, ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ಲಿ ಹೋಗಿ. ದ್ಯಾಟ್ ಫರ್ಮ್ ಡಿಸಿಷನ್ ಯು ನೀಡ್ ಟು ಟೇಕ್. ಬಟ್ ಇಷ್ಟೆಲ್ಲ ಕರಿಯರ್ ಆಪ್ಷನ್ಸ್ ನೀವು ಬಿಡ್ಲಿಕ್ಕೆ ರೆಡಿ ಇದೆ ಅಂದರೆ ಯು ಕ್ಯಾನ್ ಗೋ ಟು ವಾಟ್? ಕಾಮರ್ಸ್. ಓಕೆ, ಸೊ ದ್ಯಾಟ್ ಈಸ್ ದ ಒನ್ ಥಿಂಗ್. ಫೈನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ, ಇವಾಗ ಕಮಿಂಗ್ ಟು ಕಾಮರ್ಸ್ ಓವರ್ ಹಿಯರ್. ಕಾಮರ್ಸಲ್ಲಿ ಯು ಕ್ಯಾನ್ ಟೇಕ್ ದಿಸ್ ಆಪ್ಷನಲ್ಸ್. ಎಕನಾಮಿಕ್ಸ್ ಇದೆ, ಬಿಸ್ನೆಸ್ ಸ್ಟಡಿ ಇದೆ, ಫೈನಾನ್ಸ್ ಇದೆ, ಅಕೌಂಟೆನ್ಸಿ ಇದೆ, ಫೈನಾನ್ಷಿಯಲ್ ಅಸಿಸ್ಟೆನ್ಶಿಪ್ ಇದೆ, ಕೆಲವೊಂದು ಬ್ರಾಂಚಸ್ ಇದೆ. ಓಕೆ, ಐ ಆಮ್ ನಾಟ್ ಫ್ರಮ್ ಕಾಮರ್ಸ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದೀನಿ. I know more science than commerce. Okay, but these are the career options you can take. Chartered accountant ಆಗ್ಬೋದು. Okay, so if you need money, fine. ನೋಡಿ, ಜಾಸ್ತಿ ರೊಕ್ಕ ಕಮಾಯಿಸ್ಬೇಕಂದ್ರೆ if you need money, then you can choose either to pursue your CA or CS. Definitely exam easy ಇಲ್ಲ. CA CS exams are not easy. It will take more efforts. ತುಂಬಾನೇ ಜಾಸ್ತಿ ಎಫರ್ಟ್ಸ್ ಆಗುತ್ತೆ. ದೆನ್ ಯೋರ್ ವಾಟ್ ಐಲ್ ಟೆಲ್, ತುಂಬ ಜಾಸ್ತಿ ಎಫರ್ಟ್ಸ್ ಆಗಬೇಕು ಅಷ್ಟೇ ಅಂತ ತಿಳ್ಕೊಳ್ಳಿ. ಫೈನ್. ಸೊ ಎಸ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪ್ನಿ ಸೆಕ್ರೆಟರಿ, BCom ಆನರ್ಸ್, MCom ಮಾಡಿ, BCom ಮಾಡಿ, MCom ಮಾಡಿ, ದೀಸ್ ಆರ್ ಆಲ್ ಫಾರ್ ಕಾಮರ್ಸ್ ಸ್ಟ್ರೀಮ್. BBA ಮಾಡಿ, MBA ಮಾಡಿ. ಓಕೆ, ಜರ್ನಲಿಸಮ್, ಇವೆಂಟ್ ಮ್ಯಾನೇಜ್ಮೆಂಟ್ ಆರ್ ಫೈನಾನ್ಷಿಯಲ್ ಅಡ್ವೈಸರ್. ಕಂಪ್ನೀಸ್ ಇರುತ್ತಲ್ಲ, ಆ ಕಂಪ್ನೀಸಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಏನೇನು ಆಗ್ಬೋದು. ಕರಿಯರ್ ಆಪರ್ಚುನಿಟಿ, you can think that you can become a stock market analyst. Clear? Stock market analyst. ದೊಡ್ಡ ಕಂಪ್ನಿಯಲ್ಲಿ ಅಲ್ಲ, you can become a financial advisor or fund manager. Clear? Fund manager. ಇದನ್ನು ಕೂಡ ನೀವು ಥಿಂಕ್ ಮಾಡ್ಬೋದು. ಕ್ಲಿಯರ್? ಫೈನಾನ್ಷಿಯಲ್ ಅಸಿಸ್ಟೆನ್ಶಿಪ್ ಒಂದೊಂದು ಕಂಪ್ನಿಗೆ ಬೇಕಾಗುತ್ತೆ. ಓಕೆ, when a company is going in loss, they will go to their CA and tell that we need a financial assistantship. So adella career options where it will come in this commerce field. Clear, my students? But one thing remember here, your science is the open doorway for a lot of opportunities, world of opportunities. Science is the what door for a world of competitive opportunities. Clear? New science ಮಾಡಿ you can even go and write UPSC exam. ನೆನಪಿರಲಿ ನಿಮಗೆ, ಯು ಕ್ಯಾನ್ ಡೂ ಸೈನ್ಸ್ ಆ್ಯಂಡ್ ಗೋ ಆ್ಯಂಡ್ ರೈಟ್ UPSC ಎಕ್ಸಾಮ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆರ್ಟ್ಸ್ ಮಾಡಿ ಕೆಲವೊಂದು ಸ್ಟ್ರೀಮ್ಸನ್ನು ಸಿಲೆಕ್ಟ್ ಮಾಡೋದು ಇಟ್ ವಿಲ್ ಬಿ ಡಿಫಿಕಲ್ಟ್. ಕ್ಲಿಯರ್? ಸೊ ಇದು ಕಾಮರ್ಸ್ ಬಗ್ಗೆ ಆಯಿತು. ಸೊ ನೋಡಿ, ನಾನು ನಿಮಗೆ ಬಯಾಲಜಿ ತಗೋ ಅಂತೀನಿ. ಓಕೆ, ನೀವು ಇಂಜಿನಿಯರಿಂಗ್ ಮಾಡೋದಿದೆ ನಿಮಗೆ, ನೀವು ತಗೋತೀರಾ ಬಯಾಲಜಿ? ಇಲ್ಲಲ್ಲ, ಅದು ನಿನ್ನ ಮೇಲೆ ಡಿಪೆಂಡ್ ಇರೋದು. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ನೋಡಿ. ಇವಾಗ when we talk about arts, okay, when we talk about arts over here, history, geography, English literature, psychology. Okay, history, geography, English literature, psychology. ಇದರಲ್ಲಿ ಏನು ಬರುತ್ತೆ ಇವಾಗ? ಲಾ, ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ನೋಡಿ, IAS. ಕ್ಲಿಯರ್? IAS. ಫೈನ್. ಆಫ್ಟರ್ ದಟ್ BA, MA, MPhil. ಇದನ್ನೆಲ್ಲ ನೀವು ಆರ್ಟ್ಸಲ್ಲಿ ಸಿಲೆಕ್ಟ್ ಮಾಡ್ಬೋದು. These are all the core subjects you can go for. ನಮ್ದು ಹೆಂಗೆ ಝೂಲಾಜಿ, ಬಾಟ್ನಿ ಇರುತ್ತಲ್ಲ, ಸಾರಿ, ನಮ್ದು ಹೆಂಗೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ದಟ್ ಲೈಕ್ ಯು ಕ್ಯಾನ್ ಡೂ. ನಿಮ್ಮ ಜರ್ನಲಿಸಮಲ್ಲಿ ಇಂಟ್ರೆಸ್ಟ್ ಇದೆ ಸರ್, ನನಗೆ ರಿಪೋರ್ಟಿಂಗ್ ತುಂಬ ಸೇರುತ್ತೆ, ವಾಟ್ ಈಸ್ ಗೋಯಿಂಗ್ ಆನ್ ದಿ ವರ್ಲ್ಡ್ ಅದನ್ನು ಕವರ್ ಮಾಡ್ಲಿಕ್ಕೆ ತುಂಬ ಸೇರುತ್ತೆ. ಓಕೆ, ಐ ಆಮ್ ಪಾಲಿಟಿಕಲಿ ಲೀನ್ಡ್. ಓಕೆ, ನನ್ನ ಸ್ಕೂಲಲ್ಲಿ ನಾನು ಏನಿದ್ದೆ, ಐ ವಾಸ್ ದ ಹೆಡ್ ಆಫ್ ಸಮ್ ಡಿಪಾರ್ಟ್ಮೆಂಟ್.
ಸ್ಪೋರ್ಟ್ಸ್ ಮಿನಿಸ್ಟರ್ ಇದೆ, ಆ ಮಿನಿಸ್ಟರ್ ಇದೆ. ಅದನ್ನೆಲ್ಲ ನೀವು ಡೆಫಿನೆಟ್ಲಿ ಇಫ್ ಯು ಆರ್ ಟೂ ಮಚ್ ಇನ್ವಾಲ್ವ್ಡ್ ಇನ್ ಟು ಪಾಲಿಟಿಕ್ಸ್ ಯು ಕ್ಯಾನ್ ಚೂಸ್ ಯುವರ್ ಫೀಲ್ಡ್ ಅಕಾರ್ಡಿಂಗ್ಲಿ. ಕ್ಲಿಯರ್? ಬಟ್ ಹಿಯರ್ ಆರ್ಟ್ಸ್ ನೀವು ಸಿಲೆಕ್ಟ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ವಾಟ್? UPSC examinations. Clear students? UPSC examination. Fine. So with this students ಏನಿದೆ ಮೂರು ಫೀಲ್ಡ್ ಬಗ್ಗೆ ಹೇಳಿದೆ ನೋಡಿ. ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಇರೋದು 3 ಮೇನ್ ಫೀಲ್ಡ್ಸ್. ಈ 3 ಮೇನ್ ಫೀಲ್ಡ್ಸಿಂದ ಇವಾಗ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ? ಕಾಲ್ ನಿಮ್ಮದು, ಜಾಸ್ತಿ ದಿನ ಉಳಿದಿಲ್ಲ. ಈವನ್ ಯು ಪೀಪಲ್ ಹ್ಯಾವ್ ಟೈಮ್. ನೋಡಿ, ಜೂನ್ ಅಷ್ಟರಲ್ಲಿ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಜೂನ್ ಜುಲೈ ಅಂತ ತಿಳ್ಕೊಳ್ಳಿ. ಯು ಹ್ಯಾವ್ ಟೈಮ್ ಟಿಲ್ ದರ್. ಆ ಟೈಮ್ ಪೀರಿಯಡನ್ನು ಸುಮ್ಮನೆ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಇಂಟ್ರೆಸ್ಟ್ ಎಲ್ಲಿ ಲೀನ್ದಿದೆ ನೋಡಿ. ಇವಾಗ ನೋಡಿ, ನನಗೆ ಕೋಡಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆ. ಓಕೆ, ಟು ಟಾಕ್ ಅಬೌಟ್ ಮೀ ಪರ್ಸ್ನಲಿ, ಐ ಆಮ್ ಲರ್ನಿಂಗ್ ಕೋಡಿಂಗ್ ನಾವು. ಕ್ಲಿಯರ್? ಸೊ ನಾ ಮಿಸ್ಟೇಕ್ ಏನು ಮಾಡಿದ್ದು? ಬಯಾಲಜಿ ತೊಗೊಂಡಲ್ಲ ಕ್ಲಾಸ್ 12ಅಲ್ಲಿ. ಕೋಡಿಂಗ್ ಇಂಟ್ರೆಸ್ಟ್ ಇದ್ದರೆ ಐ ಶುಡ್ ಹ್ಯಾವ್ ಲೀನ್ಡ್ ದರ್. ಅದು ಮಿಸ್ಟೇಕ್ ನಂಗೆ ಇವಾಗ ಮತ್ತೆ ಕರೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲಲ್ಲ, ಹೌದೇನಿಲ್ಲ? ಆಗಲ್ಲ. ಸೊ ಆ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಯು ನೀಡ್ ಟು ಟೇಕ್ ಅ ಪ್ರಾಪರ್ ಕಾಲ್. ಅನಲೈಸ್ ಮಾಡಿ. ಏನು ಅನಲೈಸ್ ಮಾಡಿ? ವೇರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಆಫ್ಟರ್ 3 years? ಓಕೆ, ಯಾವ ಕಾಲೇಜಲ್ಲಿ ಇರಬೇಕು ಅಥವಾ ಯಾವ ಫೀಲ್ಡಲ್ಲಿ ಓರಿಯೆಂಟ್ ಆಗಿರಬೇಕು? ಯಾವ ಕಾಲೇಜ್ ಬಿಡಿ, ಯಾವ ಫೀಲ್ಡಲ್ಲಿ ಓರಿಯೆಂಟ್ ಆಗಿರಬೇಕು. ಕಾಲೇಜ್ ಕೂಡ ಏಮಿರ್ಬೋದು. ಏಮ್ ಯು ಕ್ಯಾನ್ ಕೀಪ್ ಇಟ್ ಆಸ್ ನನಗೆ IIT ಅಲ್ಲಿ ಹೋಗಬೇಕು ಸರ್, ಹೋಗಪ್ಪ, ಬಟ್ ದ್ಯಾಟ್ ನೀಡ್ಸ್ ಸೈನ್ಸ್. ನೀ ಕಾಮರ್ಸ್ ಮಾಡಿ IIT ಹೋಗ್ತಿ ಅಂದರೆ ಡೆಫಿನೆಟ್ಲಿ ಪಾಸಿಬಲ್ ಇಲ್ಲ. ಕರೆಕ್ಟ್? ಓಕೆ, ಅದೊಂದಾಯಿತು. ಇನ್ನೊಂದು ಸ್ಟೂಡೆಂಟ್ಸ್, ನೀವು ಯಾವ ಫೀಲ್ಡನ್ನು ಸಿಲೆಕ್ಟ್ ಮಾಡ್ತಿರಲ್ಲ ಅದನ್ನು ಕಾನ್ಫಿಡೆನ್ಸ್ ಆಗಿರಬೇಕು. ಸಿಲೆಕ್ಟ್ ಮಾಡಿ 4-5 months ಕಾಲೇಜಿಗೆ ಹೋಗಿ ಆಮೇಲೆ ಮತ್ತೆ ಇಲ್ಲ ನಂಗೆ ಈ ಆಗ್ತಿಲ್ಲ, ಸೈನ್ಸ್ ಆಗ್ತಿಲ್ಲ, ನಾನು ಕಾಮರ್ಸಿಗೆ ಹೋಗ್ತೇನೆ, ಅದು ದೊಡ್ಡ ಸೆಟ್ ಬ್ಯಾಕ್ ಇನ್ ಯೋರ್ ಲೈಫ್. ದಟ್ ಈಸ್ ದ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಇನ್ ಯೋರ್ ಲೈಫ್. ಅದನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ವಿಚ್ ಫೀಲ್ಡ್ ಯು ಆರ್ ಚೂಸಿಂಗ್ ನೌ, ಬಿ ಕಾನ್ಫಿಡೆಂಟ್ ವಿತ್ ಯೋರ್ ಫೀಲ್ಡ್ ಸ್ಟೂಡೆಂಟ್ಸ್. ಓಕೆ, so that is the main intention to give you today's career option. Fine, correct ಆಗಿ ಸಿಲೆಕ್ಟ್ ಮಾಡಿ. ಏನು ಹೆಲ್ಪ್ ಬೇಕಿದ್ರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಡೌನ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಐ ಹೋಪ್ ದಿಸ್ ವಾಟ್ ಎವರ್ ಸ್ಟ್ರಾಟಜಿ ವಿಡಿಯೋ ಇಸ್ ದರ್ ಈಸ್ ಯೂಸ್ಫುಲ್ ಫಾರ್ ಯು ಪೀಪಲ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.